ನಿಮ್ಮ ಸೊಸೆಯ ಬಗ್ಗೆ ನೆರೆಹೊರೆಯವರ ಹತ್ತಿರ ಕೆಟ್ಟದಾಗಿ ಹೇಳಬೇಡಿ. ನಾಳೆ ನೀವು ಕಾಯಿಲೆ ಬಿದ್ದು ಹಾಸಿಗೆ ಹಿಡಿದಾಗ ಸೊಸೆಯ ಬಗ್ಗೆ ಕೆಲವಾರು ವಿಡಿಯೋಗಳನ್ನ ಆ್ಯಕ್ಚುಲಿ ಮಧ್ಯೆ ಮಾಡಿದ್ದೀನಿ. ನಮಸ್ಕಾರ ಸ್ನೇಹಿತರೆ. ನಮ್ಮ ಸ್ನೇಹಿತರು ಒಂದು ವಾಟ್ಸಾಪಲ್ಲಿ ಕಳಿಸಿ, ನಿಮ್ಮ ಸೊಸೆಯ ಬಗ್ಗೆ ನೆರೆಹೊರೆಯವರ ಹತ್ತಿರ ಕೆಟ್ಟದಾಗಿ ಹೇಳಬೇಡಿ, ಏಕೆಂದರೆ ನಾಳೆ ನೀವು ಕಾಯಿಲೆ ಬಿದ್ದು ಹಾಸಿಗೆ ಹಿಡಿದಾಗ ನಿಮ್ಮ ಸೊಸೆ ಸೇವೆ ಮಾಡುತ್ತಾಳೆ ಹೊರತು ಅಕ್ಕಪಕ್ಕದವರು ಯಾರೂ ಮಾಡುವುದಿಲ್ಲ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದರು. ಅತ್ತೆ ಸೊಸೆಯ ಬಗ್ಗೆ ಕೆಲವಾರು ವಿಡಿಯೋಗಳನ್ನ ಆ್ಯಕ್ಚುಲಿ ಮಧ್ಯೆ ಮಾಡಿದ್ದೀನಿ. ತುಂಬ ಜನ ವಿಡಿಯೋಗಳು ನೋಡಲ್ಲ, ಯಾವುದೋ ಒಂದು ವಿಡಿಯೋ ನೋಡೋದು, ಪ್ರಶ್ನೆ ಕೇಳೋದು. ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಒಂದು 500 ವಿಡಿಯೋಗಳ ಮೇಲಿದೆ. ತುಂಬ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ ಪ್ರಶ್ನೆಗಳಿಗೆ ಕೆಲವು ಉತ್ತರಗಳನ್ನು ಕೊಟ್ಟಿದ್ದೀವಿ, ಕೆಲವರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಾ ಹೇಳ್ತಕ್ಕಂಥ ವಿಚಾರಗಳೆಲ್ಲ ಸಾಮಾನ್ಯವಾದ ವಿಚಾರಗಳು, ಏನೋ ತುಂಬ ಎಕ್ಸ್ಟ್ರಾರ್ಡಿನರಿ ಅಂತೂ ಅಲ್ವೇ ಅಲ್ಲ. ಸರಳವಾಗಿ ಸಹಜವಾಗಿ ಬದುಕಿನಲ್ಲಿ ಎಲ್ಲ ಮೌಢ್ಯಗಳಿಂದ ಅಂಧಾಚರಣೆಯಿಂದ ಹೊರಗಡೆ ಬಂದು ನಮ್ಮಲ್ಲಿ ನಾವು ಖುಷಿಯಾಗಿ ಹೇಗಿರಬೇಕು ಅನ್ನತಕ್ಕಂಥ ಮೂಲ ಉದ್ದೇಶವೇ ನಂದು. ಈ ಸಮಾಜದಲ್ಲಿ ತುಂಬ ಮೌಢ್ಯಗಳು ತುಂಬಿಕೊಂಡಿದೆ, ಮೌಢ್ಯಕ್ಕೆ ದಾಸರಾಗಿದ್ದಾರೆ. ಎಲ್ಲ ತುಂಬ ನೊಂದಿರ್ತಾರೆ, ಬಡತನ ಇರುತ್ತೆ, ಭಾವನೆಗಳಲ್ಲಿ ಸಮಸ್ಯೆಗಳಿರ್ತವೆ, ಸಂಬಂಧಗಳಲ್ಲಿ ಸಮಸ್ಯೆಗಳಿರ್ತವೆ. ಈ ಸಮಸ್ಯೆಗಳಿಂದ ಹೊರಬರೋಕ್ಕೆ ದಾರಿ ಹುಡುಕ್ಬೇಕಾದಾಗ ಈ ಕೆಲವರು ಬುದ್ಧಿವಂತ ಮೂರ್ಖರು, ಅಂದರೆ ಅವರು ಕೆಲವರು ವಿಚಾರ ತಿಳ್ಕೊಂಡಿರ್ತಾರೆ, ಬುದ್ಧಿವಂತ ಮೂರ್ಖರು ಈ ಭಾವನೆಗಳನ್ನು ಉಪಯೋಗಿಸ್ಕೊಂಡು ಇಲ್ಲ ಸಲ್ಲದ ಶಾಸ್ತ್ರಗಳನ್ನು, ಪೂಜೆ ಪುನಸ್ಕಾರಗಳನ್ನು ಹೇಳಿ ಹಣ ಮಾಡಿಕೊಂಡು ಅವ್ರು ಚೆನ್ನಾಗಿರ್ತಾರೆ. ಇವರು ಹಣ ಕಳ್ಕೊಂಡವರು ಸ್ವಲ್ಪ ದಿನ ಆದಮೇಲೆ ಸಫರ್ ಮಾಡ್ತಾರೆ. 100ರಲ್ಲಿ ಒಂದು 2-3 ಜನಕ್ಕೆ ಕಾಕತಾಳೀಯವಾಗಿ ಒಂದು ಒಳ್ಳೆಯದಾಗತ್ತೆ, ಅವ್ರು ಇನ್ನೊಂದಷ್ಟು ಜನ ಕೇಳ್ತಾರೆ. ಈ ರೀತಿ ಸಮಾಜದಲ್ಲಿ ತುಂಬ ಮೌಢ್ಯಗಳು ತುಂಬಿದಾಗ ಅದ್ರ ಬಗ್ಗೆ ನಾನು ಕೆಲವು ವಿಚಾರಗಳನ್ನು ಹೇಳಿದ್ದೀನಿ. ಏನಿಲ್ಲ, ಅಲ್ಟಿಮೇಟ್ಲಿ ದ ಪರ್ಪಸ್ ನಾನು ವಿಡಿಯೋ ಮಾಡೋದು ಏನಪ್ಪ ಉದ್ದೇಶ ಅಂದರೆ, ಈ ಸಣ್ಣ ಪುಟ್ಟ ಮೌಢ್ಯಗಳಿಂದ, ನಂಬಿಕೆಗಳಿಂದ ಹೊರಗಡೆ ಬಂದು ನಿನ್ನಲ್ಲಿ ಶಾಂತಿಯನ್ನು ಪಡೆಯೋದು ಹೇಗೆ ಅನ್ನತಕ್ಕಂಥ ವಿಚಾರ ಅಷ್ಟೇ. ನಾವು ಈಗ ಪ್ರಶ್ನೆಗೆ ಬರೋಣ. ಅತ್ತೆ ಸೊಸೆ, ಇದು ಸಾಮಾನ್ಯ, ಇನ್ನೊಂದು ಸರಿ ಕೇಳಿಸ್ಕೊಳ್ಳಿ. ನನ್ನ ಸ್ವಂತ ವಿಚಾರಗಳನ್ನೇ ಹೇಳ್ತೀನಿ. ನಮ್ಮ ತಾಯಿಗೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿಬಿಟ್ಟಿರ್ತಾರೆ. ಸೊ ಅವರು 14ನೇ ವಯಸ್ಸಿಗೆ ಪ್ರೆಗ್ನೆಂಟ್ ಆದಾಗ ನಾನು ಅವ್ರ ಹೊಟ್ಟೆಲಿದ್ದೆ. ಅತ್ತೆ ಸೊಸೆ ಜಗಳ ಮಾಮೂಲಿ, ಜಾಸ್ತಿ ಹಳ್ಳಿನಲ್ಲಿ. ನಮ್ಮ ಅಜ್ಜಿಗೆ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಾತ ತೀರೋಗ್ಬಿಟ್ಟಿರ್ತಾರೆ. ಕಷ್ಟಪಟ್ಟು ತುಂಬ ಖಡಕ್ ಅಜ್ಜಿ, ಸ್ಟ್ರಾಂಗ್ ಅಜ್ಜಿ, ಜೀವನ ಸಾಗಿಸ್ತಾ ಇರ್ತಾರೆ, ಮಕ್ಕಳುಗಳು ಸಾಕೊಂಡು 3 ಜನ ಮಕ್ಕಳುಗಳು. ಸೊ ಅತ್ತೆ ನಮ್ಮಮ್ಮ ಇನ್ನೋಸೆಂಟಲ್ಲಿ ಚಿಕ್ಕ ವಯಸ್ಸಲ್ವಾ, ಏನಾರು ಮಾಡ್ತಿರ್ತಾರೆ, ಇವರು ಹೊಡೆದ್ಬಿಡ್ತಾಯಿದ್ರು, ಸೊಸೆಗೆ ಹೊಡಿತಾಯಿದ್ರು. ಸೊ ನಾನು ಪ್ರೆಗ್ನೆಂಟ್ ಆಗಿದ್ದೆ, ಯಾವುದೋ ವಿಚಾರಕ್ಕೆ ಹೊಡೆದ್ಬಿಟ್ಟಿದ್ದಾರೆ. ಇವ್ರಿಗೆ ಬೇಜಾರಾಗ್ಬಿಟ್ಟು ನಾನು ಬದುಕಲ್ಲ, ಈ ಸಂಸಾರ ಬೇಡ, ಸತ್ತೋಗ್ಬೇಕು ಅಂತ ನಮ್ಮೂರ ಹತ್ರ ಕೆರೆ ಇದೆ, ದೊಡ್ಡ ಕೆರೆ ಅಂತ ಕರಿತೀವಿ. ಕೆರೆ ಬಿದ್ದು ಸತ್ತೋಗೋಣ ಅಂತ ನಮ್ಮ ಅಮ್ಮ ಬಂದಿದ್ದಾರೆ. ಕೆರೆ ಏರಿ ಮೇಲೆ ನಿಂತ್ಕೊಂಡು ಇನ್ನೇನು ಬೀಳಬೇಕು ಅಂದಾಗ, ಅಯ್ಯೋ ಹೊಟ್ಟೆನಲ್ಲಿ ಮಗು ಇದೆಯಲ್ಲ ಪಾಪ, ಅದು ಸತ್ತೋಗ್ಬಿಡುತ್ತೆ, ಆ ಮಗುನ ಎತ್ಕೊಟ್ಬಿಟ್ಟು ಸ್ವಲ್ಪ ಆಮೇಲೆ ಸತ್ತೋಗ್ಬಿಡೋಣ ಅಂತ ವಾಪಸ್ ಬಂದಿದ್ದಾರೆ. ವಾಪಸ್ ಬಂದರು. ಆಮೇಲೆ ಆಗ ಎಷ್ಟು ಕಷ್ಟ ಇತ್ತು ಅಂದರೆ, ಆಗೆಲ್ಲ ರೈಸ್ ಮಿಲ್ಗಳು ಎಲ್ಲ ತುಂಬ ಕಷ್ಟ, ಭತ್ತ ಕುಟ್ಟಬೇಕಾಗಿತ್ತು. ಸೊ ಇವಳು ಹೆರಿಗೆ ಅಪ್ಪನ ಮನೆಗೆ ಹೋಗ್ಬಿಡ್ತಾಳೆ, ಬರೋದು ಲೇಟ್ ಆಗುತ್ತೆ ಹೆರಿಗೆಗೆ. ಅಷ್ಟೊಂದು ಭತ್ತ ಕುಟ್ಟಿರಲಿ ಅಂತ ಭತ್ತದ ರಾಶಿ ಹಾಕ್ಕೊಟ್ಟಿದಂತೆ. ಎಷ್ಟು 8 ತಿಂಗಳು ಪ್ರೆಗ್ನೆಂಟ್ ಇರೋರಿಗೆ ಅವ್ರ ಭತ್ತ ಎಲ್ಲ ಕುಟ್ಟಿ, ಅಕ್ಕಿ ಎಲ್ಲ ಮಾಡಿ, ಇದೆಲ್ಲ ಮಾಡಿ ಕಷ್ಟಪಟ್ಟು ಹೋಗ್ತಾರೆ. ಅಷ್ಟೊಂದು ಕಷ್ಟಪಡ್ತಾಯಿದ್ರು. ಸೊ ಆಗ ನಮ್ಮ ಅಮ್ಮ ಮಾಮೂಲಿ ಹೋಗಿದ್ದಾರೆ ತವ್ರ ಮನೆಗೆ. ಅಲ್ಲಿ ಆಯಿತು, ಒಂದು ವರ್ಷ ಅಲ್ಲೇ ಇದ್ದರು. 1 ವರ್ಷ ಆದಮೇಲೆ ಮಗು ತಗೊಂಡು ಬಂದರು ಮನೆಗೆ. 1 ವಾರಕ್ಕೆ ಜಗಳ ಶುರುವಾಯಿತು ಯಾವುದೋ ವಿಚಾರಕ್ಕೆ. ಸರಿ ಮಗು ಸಾಕೊಳ್ಳೆ, ನಾನು ಸತ್ತೋಗ್ಬಿಡ್ತೀನಿ ಅಂತ ಪುನಃ ದೊಡ್ಡ ಕೆರೆ ಏರಿಗೆ ಬಂದರು. ಇನ್ನೇನು ನೀರಿಗೆ ಬೀಳಬೇಕು ಅಷ್ಟು ನೆನಪಾಯಿತು ಮಗು. ಅಯ್ಯೋ ಮಗು ಮುದ್ದಾಗಿದೆ, ಅದನ್ನು ಹಾಳು ಮಾಡಿಬಿಡ್ತಾರಲ್ಲ, ಅದನ್ನ ಇನ್ನೂ ಸ್ವಲ್ಪ ಅಷ್ಟು ದೊಡ್ಡದು ಮಾಡಿಬಿಟ್ಟು ಸತ್ತೋಗೋಣ ಅಂತ ವಾಪಸ್ ಬಂದರು. ವಾಪಸ್ ಬಂದಮೇಲೆ ಹೀಗೆ ವಾಪಸ್ ಬಂದು ಹೋಗಿ 4 ಮಕ್ಕಳಾಯಿತು. ನೋಡಿ, ಇದು ಸತ್ಯ ಘಟನೆ ನಂದೇ. ಆ
ಕಾಲ ಹೆಂಗೆ ಬದಲಾಗುತ್ತೆ ಅಂದರೆ, ನಾನು ಬೆಂಗಳೂರಲ್ಲಿದ್ದೆ, ಹೊರಗಡೆ ನಾನು ಊರಿಗೆ ಹೋದಾಗ ನಮ್ಮ ಅಜ್ಜಿ ನನ್ನ ಕೂರಿಸ್ಕೊಂಡು ನನಗೆ ನ್ಯಾಯ ಒಪ್ಸೋರು. ನೋಡಪ್ಪ ನಿಮ್ಮಮ್ಮ ಹಿಂಗಂದ್ರು, ನಿಮ್ಮಮ್ಮ ಹಂಗಂದ್ರು, ಆ ಥರ ಅಂದರು ಕಣೋ, ಬುದ್ಧಿ ಹೇಳು ಅಂತ. ನಾನು ಸ್ವಲ್ಪ ನ್ಯಾಯವಂತ ಆಗಲೇ ಸೊ ಅವ್ರನ್ನ ಖಡಕ್ಕಾಗಿ ಹೇಳ್ತಿದ್ನಲ್ಲ, ಹಾಗೇನ್ಬಿಟ್ಟು ನನಗೆ ಬಂದು ಪಾಪ ಹೇಳೋರು. ನಾನು ಸಮಾಧಾನ ಮಾಡ್ತಿದ್ದೆ, ಅಯ್ಯೋ ಅಜ್ಜಿಗೆ ಬಿಟ್ಟಾಗ ಅಜ್ಜಿ ವಿಷಯಕ್ಕೆ ನೀನು ತಲೆ ಕೆಡ್ಸ್ಕೋತಿ ಅಂತ ನಮ್ಮ ಅಮ್ಮಂಗೆ ಸಮಾಧಾನ ಮಾಡ್ತಿದ್ದೆ. ಕಾಲ ಹೇಗೆ ಬದಲಾಗುತ್ತೆ ನೋಡಿ, ಇದು ಸತ್ಯ ಘಟನೆ, ಅದಕ್ಕೆ ನಾನು ನಿಮ್ಮ ಜೊತೆ ಹಂಚ್ಕೊಂಡೆ. ಸೊ ಈಗ ಅತ್ತೆ ಸೊಸೆನಲ್ಲಿ ಜಗಳ ಬರಬೇಕು, ನಾನು ಒಂದು ಮಂತ್ರ ಹೇಳ್ಕೊಡ್ತೀನಿ. ಆ ಮಂತ್ರವನ್ನು ನೀವು ಪಠಿಸಿದ್ರೆ ಅತ್ತೆ ಸೊಸೆ ಮಧ್ಯೆ ಸಮಸ್ಯೆ ಬರೋದಿಲ್ಲ. ಮೊದಲನೇದು, ಸತ್ಯವನ್ನು ಅರ್ಥ ಮಾಡಿ, ಬದುಕಿನ ಸತ್ಯ ಅರ್ಥ ಮಾಡ್ಕೊಳ್ಳಿ. ದೇಹ ಪ್ರತಿ ಕ್ಷಣ ಕ್ಷಣ ಬದಲಾಗ್ತಾ ಇದೆ. ಒಂದು ದಿನ ಕಳೆದೋಗ್ಬಿಟ್ರೆ ನನ್ನ ಲೈಫ್ನಲ್ಲಿ ಇರತಕ್ಕಂಥ ಕೋಟ ಲೈಫ್, ನಾನು ಒಂದು 100 ವರ್ಷ ಬದುಕೋದಾದರೆ ಒಂದು ದಿನ ಹೋಯ್ತು. ಸೊ ಪ್ರತಿ ದಿನ ಕಳೆದಾಗಲೂ ಕೂಡ ನಾವು ಸಾವಿನ ಹತ್ತಿರಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಸಾವು ಸತ್ಯ. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಪ್ರತಿದಿನ ದೇಹ ಬದಲಾಗ್ತಾ ಇದೆ. ದೇಹದಲ್ಲಿ ಸಾವಿರಾರು ಲಕ್ಷಾಂತರ ಜೀವಕೋಶಗಳು ಸಾಯ್ತಾ ಇದೆ, ಹೊಸದು ಹುಟ್ಟುತ್ತಾ ಇರುತ್ತೆ, ಚರ್ಮ ಎಲ್ಲ ಸುಕ್ಕಾಗ್ತಾ ಇರುತ್ತೆ. ಅರ್ಥ ಆಗ್ತಿದೆಯಾ? ನೊರೆಕುದ್ದು ಬರ್ತಾ ಇದೆಯಾ? ಎಲ್ಲ ಅಲ್ವಾ? ನೀವು ನೋಡಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ನಾನು ಸಾವಿನ ಹತ್ತಿರಕ್ಕೆ ಹೋಗ್ತಾ ಇದ್ದೀನಿ, ನನ್ನ ದೇಹ ಮಾಗುತ್ತಿದೆ ಅನ್ನತಕ್ಕಂಥ ಅರಿವು ಬರಬೇಕು. ಸೊ ಸೊಸೆ ಅಂತ ನೀವು ಮದುವೆ ಮಾಡಿದಾಗ ಅದು ಪ್ರಾರಂಭ, ಒಂದು ಮುಹೂರ್ತ, ಏನು ಸತ್ಯದ ಮುಹೂರ್ತ. ನಾನು ಈಗ ರಿಟೈರ್ಡ್ ಆಗಬೇಕು. ಅತ್ತೆ ಯೋಚನೆ ಮಾಡಬೇಕು, ಈಗ ನಾನು ರಿಟೈರ್ಡ್ ಆಗಬೇಕು, ನನ್ನ ಕಾಲ ಇಲ್ಲಿಗೆ ಮುಗಿಯಿತು. ಈ ಸತ್ಯ ಅರ್ಥ ಮಾಡ್ಕೊಳ್ಳಿ. ಸೊಸೆ ಮನೆಗೆ ಎಂಟ್ರಿ ಆದ ತಕ್ಷಣ ಮನಸ್ಸಲ್ಲಿ ಅನ್ಕೋಬೇಕು, ಈಗ ನಂದು ರಿಟೈರ್ಮೆಂಟ್. ಸೊ ಸೊಸೆಗೆ ನೀವು ಸಹಕಾರಿಯಾಗಿರಬೇಕು. ಅವಳು ಕೇಳಿದರೆ ಮಾತ್ರ ಬುದ್ಧಿ ಹೇಳಬೇಕು. ಒಂದು ಮಂತ್ರವನ್ನು ಪಠಿಸಬೇಕು, ನೀನೇ ಸರಿ. ಅಷ್ಟೇ, ವೆರಿ ಸಿಂಪಲ್. ನೀನೇ ಸರಿ. ಅತ್ತೆ ಯೋಚನೆ ಮಾಡಬೇಕು ಮನಸ್ಸಿನಲ್ಲಿ, ನೀನೇ ಸರಿ, ನನ್ನ ಕಾಲ ಮುಗಿಯಿತು. ಪ್ರತಿದಿನ ಈ ಮಂತ್ರ ಪಠನೆ ಮಾಡಿ, ನೀನೇ ಸರಿ, ನನ್ನ ಕಾಲ ಮುಗಿಯಿತು. ಮನಸ್ಸಲ್ಲಿ ನೀವು ಯೋಚನೆ ಮಾಡಿದ್ರೆ ಆಗ ನೀವೇನು ಮಾಡ್ತೀರಿ, ಸೊಸೆಗೆ ಸಹಕಾರಿಯಾಗಿರ್ತೀರ. ಸೊ ಅಕಸ್ಮಾತ್ ಅತ್ತೆ ತುಂಬ ಗಲಾಟೆ ಮಾಡಿ ಏನಾದರೂ ಕಿರಿಕಿರಿ ಶುರು ಮಾಡಿದಾಗ ಸೊಸೆ ಮನಸ್ಸಲ್ಲಿ ಯೋಚನೆ ಮಾಡಬೇಕು, ನೀವೇ ಸರಿ, ನನಗೆ ಕಾಲ ಬರುತ್ತೆ. ಈ ಮಂತ್ರ ಮನಸ್ಸಲ್ಲಿ ಹೇಳ್ಬೇಕು ದಿನ ಬೆಳಗ್ಗೆ ಕಿರಿಕಿರಿ ಆದಾಗಲ್ಲ, ನೀವೇ ಸರಿ, ನನಗೂ ಕಾಲ ಬರುತ್ತೆ ಅಂದ್ಕೊಂಡ್ರೆ ಆಗ ಮನಸ್ಸು ಸಮಾಧಾನವಾಗುತ್ತೆ. ಸೊ ಈ ಮಂತ್ರವನ್ನು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಪಠಿಸಬೇಕು. ಆಗ ಮನಸ್ಸು ಸಮಾಧಾನವಾದಾಗ ಇಬ್ಬರ ಮನಸ್ಸು ಸಾಮರಸ್ಯದಿಂದ ಬದುಕುವ ಕಲೆಯನ್ನು ಕಲಿಯುತ್ತೆ. ಇಟ್ಸ್ ಅನ್ ಆರ್ಟ್. ಸುಮ್ಮನೆ ಅಲ್ಲ, ಜೀವನ ಅನ್ನತಕ್ಕಂಥದ್ದು ಸುಮ್ಮನೆ ಅಲ್ಲ. ಯಾಕಂದರೆ ಸಂಘರ್ಷಗಳು ಎಲ್ಲ ಮನಸ್ಸುಗಳಿಂದ ಬರ್ತವೆ. ಪ್ರತಿಯೊಂದು ಮನಸ್ಸುಗಳು ಬೇರೆ ಬೇರೆ, ಪ್ರತಿಯೊಬ್ಬರ ಚಿಂತನೆಗಳು ಬೇರೆ ಬೇರೆ, ಪ್ರತಿಯೊಬ್ಬರ ಬದುಕು ಬೇರೆ ಬೇರೆ. ಅವರ ಮನಸ್ಸಿನ ನಾನಾ ನಿರಾಶೆಗಳು, ದ್ವೇಷಗಳು, ರಾಗ ದ್ವೇಷಗಳು ತುಂಬಿಕೊಂಡಿರ್ತವೆ. ಮತ್ತು ಅವರು ವಿದ್ಯಾವಂತರಾಗಿದ್ದಾರೋ, ಅವಿದ್ಯಾವಂತರಾಗಿದ್ದಾರೋ, ಸಂಸ್ಕಾರವಂತರಾಗಿದ್ದಾರೋ, ಎಲ್ಲಿಂದ ಬಂದಿದ್ದಾರೆ, ಹೇಗೆ ಬದುಕ್ತಾ ಇದ್ದಾರೆ, ಎಲ್ಲದರ ಮೇಲೆ ನಿನ್ನ ನಡವಳಿಕೆ ಡಿಪೆಂಡ್ ಆಗಿರುತ್ತೆ. ನಿನ್ನ ಕ್ಷಮಾಗುಣ ಡಿಪೆಂಡ್ ಆಗಿರುತ್ತೆ, ನಿನ್ನ ಬುದ್ಧಿ ಹೇಳುವ ಕಲೆ ಡಿಪೆಂಡ್ ಆಗುತ್ತೆ. ಪರಿಸ್ಥಿತಿಯನ್ನು ಸ್ವೀಕಾರ ಮಾಡಿಕೊಂಡು, ಅತ್ತೆ ಸೊಸೆಯನ್ನು ಸ್ವೀಕಾರ ಮಾಡಿಕೊಂಡು ನಾವು ಬದುಕುವ ಕಲೆಯನ್ನು ಕಲಿಬೇಕು. ಸಿಂಪಲ್ ಅಲ್ಲ ಇದು, ಇಟ್ಸ್ ಅನ್ ವೆರಿ ಆರ್ಟ್. ತುಂಬ ಕಷ್ಟಪಡಬೇಕು, ಇದೊಂದು ಕಲೆ. ಅದಕ್ಕೆ ಈ ಮಂತ್ರ ತುಂಬ ಮುಖ್ಯ. ಏನು, ಅತ್ತೆಯಾದವಳು ಸೊಸೆ ಅಂದರೆ ಯಾವುದಾದರೂ ಸಮಸ್ಯೆಗಳು ಬಂದಾಗ ಮನಸ್ಸಿನಲ್ಲಿ ಹೇಳ್ಕೋಬೇಕು, ನೀನೇ ಸರಿ, ನನ್ನ ಕಾಲ ಮುಗಿಯಿತು. ಸಪೋಸ್ ಜಗಳ ಶುರುವಾಯಿತು, ಮಾತು ಶುರುವಾಯಿತು ಅಂತ ಇಟ್ಕೊಳ್ಳಿ, ಆಯ್ತು ಬಿಡಮ್ಮ, ನೀನೇ ಸರಿ, ಸರೋಗುತ್ತೆ ಬಿಡು ಅಂತ ಹೇಳ್ಬಿಡ್ಬೇಕು. ಸೊ ಈ ಜಗಳವಾದ ಘಟನೆಯನ್ನು ಉತ್ತಮವಾದ ಅತ್ತೆ, ಉತ್ತಮ, ಈ ಪದ ನೆನ್ಪಿಟ್ಕೊಳ್ಳಿ, ಉತ್ತಮವಾದ ಅತ್ತೆ ಏನು ಮಾಡ್ತಾಳೆ, ಅಮ್ಮನಾಗಿ ಯೋಚನೆ ಮಾಡ್ತಾಳೆ. ಅಮ್ಮನಾಗಿ ಯೋಚನೆ ಮಾಡ್ತಾಳೆ ಅಂದರೆ ತನ್ನ ಮಗಳು ತಪ್ಪು ಮಾಡಿದಾಗ ಕ್ಷಮಿಸ್ತಾ ಇದ್ಲಲ್ವಾ. ಸೊ ಅವಳು ಅಮ್ಮನ ಗುಣಗಳು ಬರ್ತದೆ, ಸೊಸೆಯ ತಪ್ಪುಗಳನ್ನು ಕ್ಷಮಿಸ್ತಾಳೆ, ಮತ್ತೆ ಪ್ರೀತಿಸ್ತಾಳೆ, ಮತ್ತೆ ಗೌರವಿಸ್ತಾಳೆ. ಆ ವಿಚಾರಗಳನ್ನು ಮಗನ ಜೊತೆಯಲ್ಲಿ ಹೇಳುವುದಿಲ್ಲ. ಯಾಕೆಂದರೆ ನನ್ನ ಮಗನಿಗೆ ಹೇಳಿದ್ರೆ ಅವನಿಗೆ ಬೇಜಾರಾಗುತ್ತೆ, ಗಂಡ ಹೆಂಡತಿ ಇಬ್ಬರು ಜಗಳ ಕಾಯ್ತಾರೆ, ಅವರಲ್ಲಿ ಪ್ರೀತಿ ಕಡಿಮೆ ಆಗುತ್ತೆ, ಆ ರೀತಿ ನಾನು ಮಾಡಬಾರ್ದು ಅಂತ ಅತ್ತೆ ಯೋಚನೆ ಮಾಡ್ತಾಳೆ. ಅವಳು ಉತ್ತಮವಾದ ಅತ್ತೆ.
ಸೊ ಮಧ್ಯಮವಾದ ಅತ್ತೆ ಏನು ಮಾಡ್ತಾಳೆ, ನಿನಗೆ ನಾನು ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಜಗಳ ಮಾಡ್ತಾಳೆ, ವಾದ ಮಾಡ್ತಾಳೆ, ಸೇಟ್ ತೀಸ್ಕೊಳ್ಳೋಕೆ ತವಕಿಸ್ತಾಳೆ. ಮಗ ಬಂದಾಗ ಸೊಸೆ ಬಗ್ಗೆ ಕಂಪ್ಲೇಂಟ್ ಹೇಳ್ತಾಳೆ. ಇವಳು ಮಧ್ಯಮದ ಅತ್ತೆ. ಸೊ ಅದು ಕೀಳು ಮಟ್ಟದ ಅತ್ತೆಯಂದಿರು ಏನು ಮಾಡ್ತಾರೆ ಅಂದರೆ, ಅವರು ಮಾತೃತ್ವವನ್ನು, ತಾಯಿತನವನ್ನು ಕಳ್ಕೊಂಡ್ಬಿಡ್ತಾರೆ, ಮೃಗತ್ವವನ್ನು ಬೆಳೆಸ್ಕೊತಾರೆ, ಸೇಡ್ ತೀರಿಸ್ಕೊಳ್ತಾರೆ, ಮತ್ತು ಚಾಡಿ ಹೇಳಿ ಮನೆಯಲ್ಲಿ ಕಿರಿಕ್ ಮಾಡಿ ಮಗ ಇಲ್ದದಾಗೆಲ್ಲ ಜಗಳ ಮಾಡಿ ಯಾವ ಮಟ್ಟಕ್ಕೆ ತರ್ತಾರೆ ಅಂದರೆ, ಸೊಸೆಯ ಕಣ್ಣೀರನ್ನು ಆನಂದಿಸುವ ಮಟ್ಟಕ್ಕೆ ಬರ್ತಾರೆ ಅವರು. ಸೊಸೆ ಕಣ್ಣೀರು ಹಾಕ್ತಾ ಇರಬೇಕು, ಅವಳು ನೋವನ್ನು ಕೊಡಬೇಕು ಅಂತಾರೆ. ಇವಳು ಕೀಳು ಅತ್ತೆ. ಸೊ ಇದೇ ಥರ ಸೊಸೆಯಂದಿರು ಕೂಡ ಹಾಗೇನೆ. ಸೊಸೆಯಂದಿರು ಯೋಚನೆ ಮಾಡಬೇಕು ಅತ್ತೆಯ ಬಗ್ಗೆ. ಅತ್ತೆ ನೀವೇ ಸರಿ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆದರೆ ಎಷ್ಟೋ ಸಮಸ್ಯೆಗಳು ಕಡಿಮೆ ಆಗ್ತವೆ. ಮನಸ್ಸಲ್ಲಿ ಯೋಚನೆ ಮಾಡಬೇಕು, ನನಗೂ ಕೂಡ ಒಂದು ಒಳ್ಳೆ ಕಾಲ ಬರುತ್ತೆ ಅಂತ. ಸೊ ಉತ್ತಮವಾದ ಸೊಸೆ ಯೋಚನೆ ಮಾಡ್ತಾಳೆ, ಅತ್ತೆಯಲ್ಲಿ ಅಮ್ಮನನ್ನು ನೋಡ್ತಾಳೆ. ನಮ್ಮ ಅಮ್ಮನೂ ಹಿಂಗೆ ತಾನೇ ಚಿಕ್ಕದ್ರ ನನಗೆಲ್ಲ ಹೊಡಿತಾ ಇದ್ರು, ನನಗೆ ಬೈತಾ ಇದ್ರು, ಏನೋ ಮಾಡ್ತಾ ಇದ್ರು, ಈಗೂ ಇವರು ಹಾಗೆ ಅಂತಾರೆ, ನಮ್ಮ ಅಮ್ಮನ ಥರ ಅಂದ್ಕೊಂಡ್ರೆ ಎಷ್ಟೋ ಸಮಸ್ಯೆಗಳೇ ಉತ್ತರ ಅಲ್ಲೇ ಸಿಗುತ್ತೆ. ಬರೀ ಆ ಒಂದು ಯೋಚನೆಯಿಂದ. ಇವಳು ಉತ್ತಮವಾದ ಸೊಸೆ. ಈ ವಿಚಾರವನ್ನು ನನ್ನ ಗಂಡನಿಗೆ ಹೇಳ್ಬಾರ್ದು, ನನ್ನ ಗಂಡನಿಗೆ ಬೇಸರ ಆಗುತ್ತೆ, ಅವ್ರು ನನ್ನ ತುಂಬ ಪ್ರೀತಿಸ್ತಾರೆ, ಅಥವಾ ನನ್ನ ಪ್ರೀತಿ ಕಡಿಮೆನೂ ಆಗ್ಬೋದು, ನಮ್ಮ ಅತ್ತೆಗೆ ಬೈಬೋದು, ಸೊ ಇದೆಲ್ಲ ನನಗೆ ಹೇಳೋದು ಬೇಡ ಅಂತ ಯೋಚನೆ ಮಾಡ್ತಾಳೆ. ಅವಳು ಉತ್ತಮವಾದ ಸೊಸೆ. ಸೊ ಮಧ್ಯಮದ ಸೊಸೆ ಏನು ಮಾಡ್ತಾಳೆ, ಇವು ನಿನಗೆ ಮಾಡ್ತೀನಿ, ಟೈಮ್ ಬರುತ್ತೆ ನನಗೂ, ನಿಮ್ಮ ಮಗ ಬರಲಿ, ಚಾಡಿ ಹೇಳಿ ಇಲ್ಲಿದ್ದೆಲ್ಲ ಸೇರಿಸಿ ಮಸಾಲೆ ಹಾಕಿ ಏನೇನ ಮಾಡಿ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಗಲಾಟೆ ಮಾಡ್ತೀನಿ ಅಂತ ಆ ಸುಂದರವಾದ ಪರಿಸರವನ್ನು ಹಾಳು ಮಾಡ್ತಾಳೆ. ಅವಳು ಮಧ್ಯಮದ ಸೊಸೆ. ಸೊ ಕೀಳು ಸೊಸೆ ಏನು ಮಾಡ್ತಾಳೆ, ಏನಾದರೂ ಆಗಲಿ ಬುದ್ಧಿ ಕಲಿಸ್ತೀನಿ ಅಂದ್ಬಿಟ್ಟು ಅತ್ತೆಗೆ ಕಣ್ಣೀರು ಬರೆಸೋ ರೀತಿ ನಡ್ಕೊತಾಳೆ. ಮಗನ ಜೊತೆ ತುಂಬ ಚಾಡಿ ಹೇಳ್ತಾಳೆ, ವಾದ ವಿವಾದಗಳು ನಡೀತಾನೆ ಇರ್ತಾರೆ. ನಾನು ನೀನು ಯಾರು ಸರಿ ಅಂತಕ್ಕಂಥ ದ್ವಂದ್ವಗಳು ಶುರುವಾದಾಗ ವಯಸ್ಸಿನ ಅಂತರ ಇರುತ್ತೆ. ಇವಳು ಚಿಕ್ಕವಳಾಗಿರ್ತಾಳೆ, ಇವ್ರ ಎಜುಕೇಷನ್ ಬೇರೆ ಇರುತ್ತೆ, ಚಿಂತನೆ ಬೇರೆ ಇರುತ್ತೆ, ಜನ್ರೇಷನ್ ಗ್ಯಾಪ್ ಇರುತ್ತೆ. ಅತ್ತೆಯ ಸಂಸ್ಕಾರ ಮತ್ತು ವಿದ್ಯೆ ಏನೇನಿದೆಯೋ ಗೊತ್ತಾಗೋದಿಲ್ಲ, ಇವಳು ಅರ್ಥ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಅದು ಯುದ್ಧ ನಡೀತಾ ಇರುತ್ತೆ. ಆದ್ರೆ ಮಗನಿಗೆ ತಾಯಿ ಮೇಲೆ ತುಂಬ ಪ್ರೀತಿ ಇರುತ್ತೆ. ಆವಾಗ ಚಾಡಿ ಹೇಳ್ತಾಳೆ, ಮಗನಿಗೂ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಮಗ ಆದರೆ ಇಬ್ಬರನ್ನೂ ಬ್ಯಾಲೆನ್ಸ್ ಮಾಡ್ತಾನೆ. ಅವನಿಗೆ ತುಂಬ ಸ್ಟ್ರೆಸ್ ಇದ್ದರೆ, ತುಂಬ ಸಮಸ್ಯೆಗಳಿದ್ದರೆ, ಹಣಕಾಸಿನ ಸಮಸ್ಯೆಗಳಿದ್ದರೆ, ಎರಡರ ಸಂಬಂಧಗಳನ್ನ ಕಳೆದುಕೊಂಡು ಅವನು ಚಟಕ್ಕೆ ದಾಸನಾಗ್ತಾನೆ. ಯಾಕೆಂದರೆ ಮನಸ್ಸು ನೆಮ್ಮದಿಯಾಗಿರಬೇಕು, ಈ ಕಡೆ ಹೆಂಡತಿಯ ಪ್ರೀತಿ ಬೇಕು, ತಾಯಿಯ ವಾತ್ಸಲ್ಯವೂ ಬೇಕು, ಬ್ಯಾಲೆನ್ಸ್ ಮಾಡೋ ಕೆಪಾಸಿಟಿ ಕಳ್ಕೊಂಡ್ಬಿಡ್ತಾನೆ. ಅವನು ಸ್ಟ್ರೆಂತ್ ಇದ್ದರೆ ಅವನು ಬ್ಯಾಲೆನ್ಸ್ ಮಾಡ್ತಾನೆ. ಸೊ ಎಷ್ಟೊಂದು ಸಮಸ್ಯೆಗಳು ಬರ್ತವೆ ಅತ್ತೆ ಸೊಸೆ ಅಂತ ಬಂದಾಗ. ಈ ಎಪಿಸೋಡಲ್ಲಿ ಕೇವಲ ಅತ್ತೆ ಸೊಸೆ ಬಗ್ಗೆ ಮಾತಾಡೋದು ನಾನು ಹೇಳ್ತೀನಿ. ಸೊ ಈ ಮಂತ್ರ ಅದ್ಭುತವಾದ ಮಂತ್ರ. ಅತ್ತೆ ಹೇಳ್ಕೋಬೇಕು ಮನಸ್ಸಿನಲ್ಲಿ, ನೀನೇ ಸರಿ, ನನ್ನ ಕಾಲ ಮುಗಿಯಿತು ಅಂತ ಅಂದ್ಕೊಂಡ್ರೆ ಆಗ ಆ ಪರಿಸ್ಥಿತಿಗೆ ನಾನು ಹೇಗೆ ಸ್ಪಂದಿಸ್ಬೇಕು ಅಂತಕ್ಕಂಥ ಚಿಂತನೆ ಅತ್ತೆಗೆ ಬರುತ್ತೆ. ಸೊ ಸೊಸೆ ಮನಸ್ಸಲ್ಲಿ ಹೇಳ್ಕೊಂಡ್ರೆ ನೀವೇ ಸರಿ, ನನಗೂ ಕಾಲ ಬರುತ್ತೆ ಅಂತ ಮಂತ್ರ ಹೇಳ್ಕೊಂಡ್ರೆ ಮನಸ್ಸಿನಲ್ಲಿ, ಆಗ ಮನಸ್ಸು ಸಮಾಧಾನ ಆಗುತ್ತೆ. ಒಳ್ಳೆ ಕಾಲ ಖಂಡಿತ ಬಂದೇ ಬರುತ್ತೆ. ಯಾಕೆಂದರೆ ಸೊಸೆ ಅತ್ತೆ ಆಗಲೇಬೇಕು. ಅತ್ತೆ ಒಂದು ದಿನ ಕಾಣೆಯಾಗಲೇಬೇಕು. ಪ್ರಕೃತಿಯಿಂದ ಹೊರಗಡೆ ಹೋಗಲೇಬೇಕು. ಎಲ್ಲರಿಗೂ ಕಾಲ ಕಾಯೋದಿಲ್ಲ. ಯಾವ ಕಾಲಕ್ಕೆ ಏನು ಪಾಠ ಕಲಿಸ್ಬೇಕೋ ಕಲಿಸುತ್ತೆ. ಅದಕ್ಕೆ ನೀವು ಸರಿಯಾಗಿರಿ, ನೀವು ಕ್ಷಮಿಸಿ, ನೀವು ಪ್ರೀತಿಸಿ, ನೀವು ಗೌರವಿಸಿ. ಅಟ್ಲೀಸ್ಟ್ ನಿನ್ನ ಆತ್ಮಕ್ಕೆ ನಾನೇನು ತಪ್ಪು ಮಾಡಿಲ್ಲ ಅಂತಕ್ಕಂಥ ಮನಸ್ಥಿತಿ ಬಂದಾಗ ಮನಸ್ಸು ಆನಂದವಾಗಿರುತ್ತೆ. ಅದೇ ನಿಜವಾದ ಆತ್ಮಚಿಂತನೆ ಮತ್ತು ಪೂಜೆ. ಎಲ್ಲರನ್ನು ಬದಲಾಯಿಸಿ ಸುಖವಾಗಿರ್ತೀನಿ ಅನ್ನತಕ್ಕಂಥದ್ದು ಭ್ರಮೆ. ಎಲ್ಲ ಸಮಸ್ಯೆಗಳನ್ನು ಸ್ವೀಕರಿಸಿ, ಸಮಸ್ಯೆಗಳನ್ನು ಬಗೆಹರಿಸಿ, ಸಮಸ್ಯೆಗಳಲ್ಲಿ ಮನಸ್ಸಿನಲ್ಲಿ ಸಮಾಧಾನವಾಗಿಟ್ಕೊಂಡು ನೆಮ್ಮದಿಯನ್ನು ಪಡೆಯುವುದೇ ಜೀವನ. ಅರ್ಥ ಆಯ್ತಾ? ನೀವೇ ಸರಿ, ನಮಗೂ ಕಾಲ ಬರುತ್ತೆ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ.